ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಬಸಳೆ ಸಾರು ಮಾಡಲಿಕ್ಕಿದ್ದೇನೆ. ಬಸಳೆ ಸಾರು, ಇದು ಬಸಳೆ ನಾನು ಅಂಗಡಿಯಿಂದ ತರಲಿಲ್ಲ. ನಾನು ಅವತ್ತೊಮ್ಮೆ ಹೇಳಿದ್ದೆ, ನಾವು ಬುಟ್ಟಿಯಲ್ಲಿ ಮಣ್ಣು ಹಾಕಿ ಬಸಳೆ ಗಿಡವನ್ನು ನೆಟ್ಟರೆ ಅದರಲ್ಲಿ ನಮಗೆ ಅಡುಗೆಗೆ ಬೇಕಾದಷ್ಟು ಮಾಡಿಕೊಡ್ಬೋದು ಅಂತ. ಹಾಗೆ ನಾನು ನಮ್ಮ ಮನೆಯಲ್ಲಿ ಒಂದು ಬುಟ್ಟಿಯಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿ, ಸುಡು ಮಣ್ಣನ್ನು ಹಾಕಿದ್ದೆ. ಅದರಲ್ಲಿ ಈ ಥರದ ದಂಡುಗಳನ್ನ ಅಂಗಡಿಯಿಂದ ತಂದ ಗಿಡದಿಂದಲೇ ಇಂಥ ಗಿಡದ ಎಲೆಯನ್ನೆಲ್ಲ ತೆಗೆದು ಒಂದು ಅರ್ಧ ಇದು ಒಂದೊಂದು ಫೀಟಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಗಿಡ ಹಾಕಿ ಇಟ್ಟಿದ್ದೆ. ಈಗ ನೋಡಿ, ಇದು 2ನೇ ಸಲ ನಾನು ಅದರಿಂದ ಕಟಿಂಗ್ ಮಾಡಿದ್ದೇನೆ. ನಾವು ಈ ಅಂಗಡಿಯಿಂದ ತರೋದಾದರೆ ಇದರಲ್ಲಿ ಸುಮಾರು 100 ರೂಪಾಯಿಗಿಂತ ಹೆಚ್ಚು ಬೆಲೆಯ ಬಸಳೆ ಎಲೆ ಇದೆ ಇದರಲ್ಲಿ. ನಾನಿವತ್ತು ನನ್ನ ಗಿಡದಲ್ಲಿರೋದನ್ನು ಕಟ್ಟಿಂಗ್ ಮಾಡಿ ತಂದಿಟ್ಕೊಂಡಿದ್ದೇನೆ ನೋಡಿ. ಈಗ ಇದನ್ನು ನಾನು ಸಾರು ಮಾಡಲಿಕ್ಕಿದ್ದೇನೆ. ಹಾಗೆ ಇದರ ಜೊತೆಯಲ್ಲಿ ನಾನು, ಇದು ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ಮನೆಯಲ್ಲಿ ಹಲಸಿನ ಬೀಜ ಇರ್ತದೆ. ಇದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ನೋಡಿ, ಈ ಥರ ಜಜ್ಜಿದ್ದನ್ನು 2 ಹೆಸರು ಹೀಗೆ ತುಂಡು ಮಾಡಿಕೊಂಡು ಚೆನ್ನಾಗಿ ನೀರಲ್ಲಿ ಹಾಕಿ 1-2 ನಿಮಿಷ ಇಟ್ಟು ಚೆಂದ ವಾಶ್ ಮಾಡಿ ಇದನ್ನು ಸಹ ಸೇರಿಸ್ಕೊಳ್ಳಿಕ್ಕಿದ್ದೇನೆ. ಹಾಗೆಯೇ ಇದಕ್ಕೆ ನಾನು ಮಸಾಲೆಯಾಗಿ ನಾನು ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೇನೆ, ತೋರಿಸ್ತೇನೆ ನೋಡಿ. ಇದು ನಾನು ಮಸಾಲೆ ರುಬ್ಬಿದೆ. ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ನಾನು ಹೇಳ್ತೀನಿ. ನಾನೊಂದು 6 ಬ್ಯಾಡಗಿ ಮೆಣಸು, ಹಾಗೆ ಒಂದು 6-7 ಊರಿನ ಮೆಣಸನ್ನು ಹಾಕ್ಕೊಂಡಿದ್ದೇನೆ, ಅಂದರೆ ದಪ್ಪ ಮೆಣಸನ್ನು. ಹಾಗೆ 2 ಚಮಚ ಕೊತ್ತಂಬರಿ ಜೀರಿಗೆಯ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಸಾಸಿವೆ 1.5 ಸ್ಪೂನು ಹಸಿ ಸಾಸಿವೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ನಾವು ಬಸಳೆ ಸಾರು ಮಾಡುವಾಗ ಸಾಸಿವೆಯನ್ನು ಸೇರಿಸೋದು ಮುಖ್ಯ ಆಗಿರುತ್ತೆ. ಯಾಕೆಂದರೆ ಕೆಲವರಿಗೆ ಬಸಳೆಯಿಂದ ಉರಿ ಶೀತ ಥರ ಆಗ್ತದೆ. ಅದಕ್ಕೆ ಈ ಸಾಸಿವೆ ಹಾಕೋದ್ರಿಂದ ಅದು ಕಡಿಮೆ ಆಗ್ತದೆ, ತೊಂದರೆ ಆಗೋದಿಲ್ಲ. ಹಾಗೆ ಅರ್ಧ ಈರುಳ್ಳಿ, 4 ಹೆಸರು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಹುಳಿ, ಅಂದರೆ ಬಸಳೆಗೆ ಹುಳಿ ಜಾಸ್ತಿ ಹಾಕಬಾರ್ದು. ನಾನು 1 ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಹುಳಿಯನ್ನು ಈ ಮಸಾಲೆಗೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ಅದನ್ನು ಈ ಥರ ರುಬ್ಬಿ ತಂದು ಇಟ್ಕೊಂಡಿದ್ದೇನೆ ನಾನು. ಒಂದು 4 ಹೆಸರು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ನೋಡಿ. ಇನ್ನೂ ಅರ್ಧ ಈರುಳ್ಳಿಯನ್ನು ಇಟ್ಕೊಂಡಿದ್ದೇನೆ. ಇದನ್ನು ನಾನು ಈ ಸೊಪ್ಪನ್ನು ಬೇಯಿಸುವಾಗ ಒಟ್ಟಿಗೆ ಕಟ್ಟಿಂಗ್ ಮಾಡಿ ಹಾಕ್ಕೊಳ್ತೇನೆ. ಮೊದಲಿಗೆ ನಾನು ಎಲೆಯನ್ನು ಕಟ್ ಮಾಡ್ಕೊಳ್ತೇನೆ ನೋಡಿ. ಎಲೆಗಳನ್ನ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೇನೆ. ಈಗ ನೋಡಿ, ದಂಡು ಎಷ್ಟಿದೆ, ನೀವು ನಂಬ್ತೀರಾ ಇಲ್ವಾ? ಇಷ್ಟು ದಂಡು ನಮಗೆ ಬೇಕಂದ್ರೂ ಸಿಗಲ್ಲ. ಅಂಗಡಿಯಲ್ಲಿ ಸಿಕ್ಕಿದರೆ 4 ದಂಡು ಇರ್ತದೆ, ಒಂದು 10 ಎಲೆ ಇರ್ತದೆ. ಆದರೆ ನೋಡಿ, ಮನೆಯಲ್ಲಿ ಮಾಡಿದ್ರಲ್ಲಿ ಎಷ್ಟು ಬಂದಿದೆ ಅಂತ. ಈಗ ಈ ದಂಡನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ತೇನೆ ನೋಡಿ. ದಂಡನ್ನೆಲ್ಲ ಕಟ್ ಮಾಡಿ ಹಾಕಿದ್ದೇನೆ. ಈಗ ಸ್ಟವ್ ಉರಿಸ್ಕೊಂಡು ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 2 ಚಮಚಷ್ಟು ನೀರನ್ನು ಸೇರಿಸ್ಕೊಳ್ತೇನೆ ನಾನು. ಹಾಗೆಯೇ ಬೇಯುವಾಗಲೇ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಮುಚ್ಚಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇದು ಅರ್ಧ ಬೆಂದ ನಂತರ ಇದಕ್ಕೆ ಹಲಸಿನ ಬೀಜವನ್ನು ಸೇರಿಸ್ಕೊಳ್ಳಿಕ್ಕಿದೆ. ಈಗ ಸುಮಾರು 15 ನಿಮಿಷ ಆಯಿತು ಇದು ಬೇಯ್ತಾ ಇರೋದು. ನಾನೀಗ ಇದಕ್ಕೆ ಇನ್ನೀಗ ಹಲಸಿನ ಬೀಜ ಮತ್ತು 1 ಟೊಮೆಟೊ, ಅರ್ಧ ಈರುಳ್ಳಿ ಮತ್ತು ಒಂದು 2-3 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಬೇಯೋದಕ್ಕೆ ಹಾಕಲಿಕ್ಕೆ ಸೇರಿಸ್ಕೊಳ್ತೇನೆ ನೋಡಿ. ಈಗ ಎಲ್ಲವನ್ನು ಸೇರಿಸ್ಕೊಂಡಿದ್ದೇನೆ. ಇದಕ್ಕೊಂದು ಮಿಕ್ಸ್ ಕೊಟ್ಟುಬಿಟ್ಟು, ಇದು ಬೆಂದದ್ದು ಸಾಲದು, ತುಂಬ ಇನ್ನೂ ಬೇಯಬೇಕು. ಏಕೆಂದರೆ ಈ ಬಸಳೆಯ ದಂಡು ಎಷ್ಟು ಬೆಂದಿದೆ ಅಷ್ಟು ಸಾರು ರುಚಿ ಆಗ್ತದೆ. ಇನ್ನೊಂದು 10 ನಿಮಿಷ ಇದು ಬೇಯಲಿ, ಮತ್ತೆ ಮುಚ್ಚಿಟ್ಟು ಬೇಯಿಸ್ತೇನೆ ನೋಡಿ. ಈಗ ಚೆನ್ನಾಗಿ ಬೆಂದಿದೆ. ನಾನು ಬೆರಳಲ್ಲಿ ಅದನ್ನು ಹಿಚ್ಕಿ ನೋಡಿದೆ, ದಂಡನ್ನು ಚೆನ್ನಾಗಿ ಬೆಂದಿದೆ. ಈಗ ನಾನು ಕಳೆದಿಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಆಗಲೇ ಹೇಳಿದಾಗೆ ಎಲ್ಲ ಮಸಾಲೆ ಜೊತೆಯಲ್ಲಿ ಅರ್ಧ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಅದು ಹೇಳಲಿಕ್ಕೆ ಬಿಟ್ಟೋಯಿತು. ಒಂದು ದೊಡ್ಡ ತೆಂಗಿನಕಾಯಿಯ ಅರ್ಧ ಭಾಗವನ್ನು ಸೇರಿಸ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಜಾರಿಗೆ ನೋಡಿ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೇನೆ.
ತುಂಬ ನೀರು ಹಾಕ್ಕೊಳ್ಬೇಡಿ, ಹದವಾಗಿರಲಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆಗಲೇ ಹಾಕ್ಕೋಬೇಕಿತ್ತು, ಹಾಕ್ಕೊಂಡಿಲ್ಲ. ಅದಕ್ಕೆ ಒಂದು ಕುದಿ ಬರಲಿ ಚೆನ್ನಾಗಿ. ಸಾಂಬಾರು ಕುದಿಯೋಷ್ಟರಲ್ಲಿ ನಾನೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ. ಒಂದು 3 ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ. 2 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ಕೊಂಡೆ. ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ತೇನೆ. ಈಗ ಒಗ್ಗರಣೆಯನ್ನು ಸೇರಿಸ್ಕೊಳ್ಲಿಕ್ಕಿದ್ದೇನೆ. ನೋಡಿ, ಸಾಂಬಾರನ್ನು ಇಳಿಸಿಟ್ಟಿದ್ದೇನೆ. ಆದರೂ ಸಾಂಬಾರು ಕುದೀತಾನೇ ಇದೆ ನೋಡಿ. ಇದು ಮಣ್ಣಿನ ಪಾತ್ರೆಯ ಗುಣ. ಈ ಸಾಂಬಾರು ಇಡ್ಲಿ ಅಥವಾ ಇನ್ನು ಮುದ್ದೆ ಮಾಡ್ತೀವಿ, ಅನ್ನ ಯಾವುದ್ರ ಜೊತೆ ಕೂಡ ಸವಿಲಿಕ್ಕೆ ಚೆನ್ನಾಗಿರ್ತದೆ. ಒಳ್ಳೆಯ ಕಾಂಬಿನೇಷನ್ ಆಗಿರ್ತದೆ. ನೋಡಿ, ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಉಪ್ಪೆಲ್ಲ ಚೆನ್ನಾಗಿದೆ, ಸರಿ ಇದೆ. ಜಾಸ್ತಿ ಉಪ್ಪು ಹಾಕ್ಕೊಳ್ಬೇಡಿ, ಬಸಳೆಗೆ ಬೇಗ ಉಪ್ಪು ಮುಂದೆ ಹೋಗೋದು, ಉಪ್ಪು ಮತ್ತು ಹುಳಿ. ಚೆನ್ನಾಗಿ ಬಂದಿದೆ. ನಾನು ಮಾಡಿರೋ ಈ ಬಸಳೆ ಸಾರಿನ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಮತ್ತು ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಕಮೆಂಟನ್ನು ತಿಳಿಸಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.